ಈಗಲೇ 250 ದೇವರುಗಳನ್ನು ಪ್ರತಿಷ್ಠಾಪನೆ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಪುಣ್ಯಕ್ಷೇತ್ರವಾಗಿ ನಿಂತಿದೆ. ಇಷ್ಟೊಂದು ದೇವರುಗಳು ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಅದನ್ನು ಆ ಶನೇಶ್ವರ ಕೃಪೆ ತೋರಿ ಮಾಡಿಸಿದ್ದಾನೆ. ಇನ್ನು 2-3 ತಿಂಗಳಲ್ಲಿ ನಾವು ಖಂಡಿತ ವೈಕುಂಠ ದ್ವಾರವನ್ನು ನಾವು ಉದ್ಘಾಟನೆ ಮಾಡ್ತೇವೆ ಅಂತ ನಾನು ಹೇಳ್ತೇನೆ. ವೈಕುಂಠ ಏಕಾದಶಿ ಏಕಾದಶಿ ಎಲ್ಲವನ್ನು ವಂದಿಸುತ್ತಾ ಮತ್ತು ಆಶೀರ್ವದಿಸುತ್ತಾ ಈ ವೈಕುಂಠ ಏಕಾದಶಿಯಲ್ಲಿ ಭಕ್ತರಿಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಆರೋಗ್ಯ ಭಾಗ್ಯಗಳು ಕೊಟ್ಟು ಅವರ ಇಷ್ಟಾರ್ಥಗಳು ನೆರವೇರಿಸಲೆಂದು ನಾವು ದೇವರಲ್ಲಿ ಪ್ರಾರ್ಥಿಸಿದ್ದೇನೆ. ಮತ್ತು 10ನೇ ತಾರೀಕು ಜನವರಿ 26ರಂದು ವಿಶೇಷ ಪೂಜೆಯನ್ನು ಕೂಡ ನಾವು ಏರ್ಪಡಿಸಿದ್ದೇವೆ. ಅದಕ್ಕೆ ಭಕ್ತರನ್ನು ಸಹಕರಿಸಿ ಬರಬೇಕು. ಮತ್ತು ಜನವರಿಯಿಂದ ನಾವು ಪ್ರತಿದಿನ ಅನ್ನದಾನ ಮಾಡಬೇಕೆಂದು ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಅದು ಪರಮಾತ್ಮ ಶನೇಶ್ವರ ವೆಂಕಟೇಶ್ವರನ್ನು ಅನುಗ್ರಹಿಸಿದ್ದಾರೆ ಎಂದು ನಾನು ನಂಬಿದ್ದೇನೆ. ಈ ಕೋಲಾರ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ನಿಂತಿರುವ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಪ್ರತಿದಿನ ಅನ್ನದಾನ ಮಾಡಬೇಕೆಂದು ನಾವು ಯೋಜನೆ ಹಾಕ್ಕೊಂಡಿದ್ದೇವೆ. ಭಕ್ತರು ಲಕ್ಷಾಂತರ ಭಕ್ತರು ಇದ್ದು ವೈಕುಂಠ ಏಕಾದಶಿ ಪ್ರಯುಕ್ತ ಒಂದು ದೇವರ ದರ್ಶನವನ್ನು ಮಾಡಿದ್ದಾರೆ. ಅವ್ರಿಗೆ ಸದಾ ಕಾಲ ಶುಭವಾಗಲಿ ಎಂದು ನಾನು ಹಾರೈಸ್ತಾ ಇದ್ದೇನೆ. ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.